ವೈಭವಯುತವಾಗಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ. ಯಾದವ ಶ್ರೇಷ್ಠ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನಲ್ಲಿ ಅಧರ್ಮ ಮತ್ತು ಪಾಪಗಳು ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆಗಾಗಿ ವಿಷ್ಣುವು ಭೂಮಿಯಲ್ಲಿ ಕೃಷ್ಣನಾಗಿ ಅವತರಿಸಿದ ಹಬ್ಬವಾಗಿದೆ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹೇಳಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬೇವಿನಹಳ್ಳಿ ಗ್ರಾಮದ ಪುಣ್ಯಕೋಟಿ ವೇದಿಕೆಯಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶ್ರೀಕೃಷ್ಣ ಪರಮಾತ್ಮ ಯದುಕುಲ ವಂಶಕ್ಕೆ ಸೇರಿದವನು. ವಿಷ್ಣುವಿನ 8ನೇ ಅವತಾರ. ಶ್ರೀಕೃಷ್ಣ ಹುಟ್ಟಿದ ಊರು ಮಥುರಾ ಆಗಿದೆ. ನಗರದ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವ ದಂಪತಿಗಳಿಗೆ ಜನಿಸಿದನು ಅಂತ ಪುರಾಣಗಳು ಉಲ್ಲೇಖಿಸುತ್ತವೆ. ಪ್ರಸ್ತುತ ಮಥುರಾವು ಶ್ರೀಕೃಷ್ಣ ಜನ್ಮಭೂಮಿ ಅಂತ ಪ್ರಸಿದ್ಧವಾಗಿದೆ. ಕಾಡುಗೊಲ್ಲ ಸಮುದಾಯದ ಮೂಲ ಕಸುಬು ಕುರಿ ಕಾಯುವ ಕಾಯಕ. ದೂರದ ಊರುಗಳಿಗೆ ಕುರಿ ಕಾಯಲು ಸಲುವಾಗಿ ವಲಸೆ ಹೋಗುವುದು ವಾಡಿಕೆ. ಇತ್ತೀಚಿನ ದಿನಗಳಲ್ಲಿ ಕುರಿಗಾಯಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಪ್ರಕರಣಗಳು ದಾಖಲಾಗ್ತಾ ಇದ್ದು, ಇವರ ರಕ್ಷಣೆಗೆಂದು ಕಳೆದ ದಿನಗಳ ಹಿಂದೆ ನಡೆದ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವಿಶೇಷ ಕಾನೂನು ಜಾರಿಗೊಳಿಸಿ ಆದೇಶ ನೀಡಿದೆ. ಇದು ದೇಶದಲ್ಲೇ ಮೊದಲು. ಶಿರಾ ತಾಲೂಕಿನ ತಾವರೆಕೆರೆ ಸಮೀಪದ ಚೀನನಹಳ್ಳಿಯಲ್ಲಿ 20 ಎಕರೆ ಜಾಗದಲ್ಲಿ ಅತ್ಯಾಧುನಿಕ ವಾದಗಾರ ನಿರ್ಮಾಣವಾಗಿದ್ದು ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ. ಕುರಿ ಮತ್ತು ಮೇಕೆ ಮಾಂಸ ರಫ್ತನ್ನ ಈ ವಾದಗಾರ ಉತ್ತೇಜಿಸಲಿದ್ದು ಸ್ಥಳೀಯರಿಗೆ ಒಂದಿಷ್ಟು ಉದ್ಯೋಗಾವಕಾಶ ನೀಡುವ ಸಾಧ್ಯತೆಯೂ ಇದೆ. ಖಾಸಗಿ ಸಂಸ್ಥೆಯವರು ವಾದಗಾರ ನಡೆಸಲು ಮುಂದೆ ಬಾರದೇ ಇದ್ದಲ್ಲಿ ವಾದಗಾರವನ್ನ ಗೊಲ್ಲ ಸಮುದಾಯಕ್ಕೆ ಸಂಸ್ಥೆಯೊಂದನ್ನ ಸ್ಥಾಪಿಸಿ ವ್ಯವಹರಿಸಲು ಅನುಕೂಲ ಮಾಡಿಕೊಡಲಾಗುವುದು. ಅಲೆಮಾರಿ ಜನಾಂಗದ ಮಕ್ಕಳ ಶಿಕ್ಷಣದ ಭವಿಷ್ಯಕ್ಕಾಗಿ ವಿಶೇಷ 4 ಅಲೆಮಾರಿ ವಸತಿ ಶಾಲೆಗಳನ್ನು ಕರ್ನಾಟಕದಲ್ಲಿದ್ದು ಪ್ರಾರಂಭಿಸಿದ್ದು ಅದರಲ್ಲಿ ಒಂದು ಶಿರಾ ತಾಲೂಕಿಗೆ ನೀಡಿದ್ದು ಈಗಾಗಲೇ ಪ್ರಾರಂಭವಾಗಿದೆ. ಈ ಅವಕಾಶವನ್ನ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇನ್ನು ತಾಲೂಕಿನ ಗ್ರಾಮಗಳ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ಅನುದಾನ ನೀಡಿದ್ದು ಬಹುತೇಕ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡಲು ಅನುದಾನ ನೀಡಿದ್ದು 80% ಎಲ್ಲಾ ನೂತನ ಕಟ್ಟಡಗಳು ನಿರ್ಮಾಣವಾಗಿವೆ. ಇಂದು ಬೇವಿನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿದ್ದು 10 ಲಕ್ಷ ರೂಪಾಯಿ ಅನುದಾನವನ್ನ ಕಟ್ಟಡ ನಿರ್ಮಾಣ ಮಾಡಲು ನೀಡುವುದಾಗಿ ತಿಳಿಸಿದರು. ಗೊಲ್ಲ ಸಮುದಾಯದ ಪ್ರಮುಖ ನಾಯಕಿಯಾದ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಆಚರಿಸುವಂತಹದ್ದಲ್ಲ. ಇಡೀ ಮನುಕುಲಕ್ಕೆ ಭಗವದ್ಗೀತೆ ಸಾರುವ ಮೂಲಕ ಮನುಷ್ಯ ಹೇಗೆ ತನ್ನ ಬದುಕನ್ನ ನಡೆಸಬೇಕು, ಹುಟ್ಟು ಸಾವಿನ ಮಧ್ಯೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ಸಾರಾಂಶವನ್ನ ಶ್ರೀಕೃಷ್ಣ ಪರಮಾತ್ಮ ಸಾರಿ ಹೋಗಿದ್ದಾನೆ. ಅವನ ಅಣತಿಯಂತೆ ನಾವೆಲ್ಲ ಸಮಾಜದಲ್ಲಿ ಬಾಳಿ ಬದುಕಬೇಕಿದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ನಮ್ಮ ಗೊಲ್ಲ ಸಮುದಾಯ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಾದ್ರೆ ಇರುವುದು ಒಂದೇ ದಾರಿ, ಶಿಕ್ಷಣ. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸುವತ್ತ ನಾವೆಲ್ಲ ಗಮನ ಹರಿಸಬೇಕಿದೆ ಅಂತ ಹೇಳಿದ್ದಾರೆ. ಇನ್ನು ಶ್ರೀ ಕ್ಷೇತ್ರ ಗೊಲ್ಲಗಿರಿ ಚಿತ್ರದುರ್ಗ ಮಠದ ಶ್ರೀಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳು ಮಾತನಾಡಿ, ಪರಮಾತ್ಮ ಬಡವರ ಪರವಾಗಿ ಇರತಕ್ಕಂತ ದೇವರು. ಕೇವಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಿದರಷ್ಟೇ ಸಾಲದು. ಅವರ ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಬಹುತೇಕ ಗೌರವವನ್ನ ಸಮರ್ಪಿಸಿದಂತಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬೇವಿನಹಳ್ಳಿ ಸುದರ್ಶನ್, ಚಂಗಾವರ ಕರಿಯಣ್ಣ, ಸಮಾಜ ಸೇವಕ ಹಾಗೂ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ಕೆಪಿಸಿಸಿ ರಾಜ್ಯ ಒಬಿಸಿ ಉಪಾಧ್ಯಕ್ಷ ಹಾರೋಕೆರೆ ಮಹೇಶ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೂಪೇಶ್ ಕೃಷ್ಣಯ್ಯ, ಶ್ರೀನಿವಾಸ್, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಗುರುಮೂರ್ತಿ, ತಾವರೆಕೆರೆ ಪಿಎಸ್ಐ ಚಂದ್ರಶೇಖರ್, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರದಮ್ಮ, ಉಪಾಧ್ಯಕ್ಷೆ ಮಹಾಲಕ್ಷ್ಮಿ, ಮುಖಂಡರಾದ ರಂಗನಾಥ್, ನಾಗರಾಜು, ರಾಧಾಕೃಷ್ಣ ಗೊಲ್ಲ ಬಳಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರಪ್ರಥಮವಾಗಿ ನಾವೆಲ್ಲರೂ ಕೂಡ ಶ್ರೀಕೃಷ್ಣನ ಪರಮಾತ್ಮನಿಗೆ ನಮಿಸುವಂಥ ಕೆಲಸವನ್ನು ಮಾಡೋಣ. ಮತ್ತು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಕಷ್ಟ ಆಗ್ತದೆ. ಎಲ್ಲರ ಹೆಸರು ಹೇಳೋದು ಕಷ್ಟ ಆಗ್ತದೆ. ಅದೆಲ್ಲೋ ಒಂದು ಕಡೆಗೆ ನಾನು ಬಂದರೆ ಮಳೆ ಬರುತ್ತೆ ಅಂತ ಒಂದು ಗಾದೆ.
ಹಾಗಾಗಿ ಈಗ ಮಳೆ ಪ್ರಾರಂಭ ಆಯಿತು. ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದನ್ನ ಮುಗಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು ಅಂತೇಳಿ ಕೇಳ್ತಾ, ಒಂದು ಇವತ್ತು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಯದುಕುಲ ವಂಶಕ್ಕೆ ಸೇರಿರ್ತಕ್ಕಂಥವನು. ಅಂದರೆ ನಾವೆಲ್ಲ ಒಂದು ಕಡೆಗೆ ಯದುಕುಲ ವಂಶರು ಅಂತ ಹೇಳಿದ್ರೆ ಗೊಲ್ಲರ ಹೊಟ್ಟೆಯಲ್ಲಿ ಹುಟ್ಟಿದಿರ್ತಕ್ಕಂಥವನೇ ಇವತ್ತು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನನ್ನು ನಾವು ದೇವರು ಅಂತ ಪೂಜಿಸ್ತೀವಿ. ಅಂದರೆ ವಿಷ್ಣುವಿನ 8ನೇ ಅವತಾರ ಅಂತೇಳಿ. ಆ ಕೃಷ್ಣ ಯಾಕೆ 8ನೇ ಅವತಾರ ಅಂತ ಹೇಳಿದ್ರೆ, ಬಹುಶಃ ನೀವು ಯಾರು ಕೂಡ ನಾನು ನೋಡಿಲ್ಲ. ನಾನು ಶ್ರೀಕೃಷ್ಣನ ಹುಟ್ಟಿದ ಜಾಗವನ್ನು ನೋಡಿದ್ದೇನೆ, ಶ್ರೀಕೃಷ್ಣ ಹುಟ್ಟಿ ಆಳಿದಂಥ ದ್ವಾರಕಾಪಟ್ಟಣನೂ ನೋಡಿದ್ದೇನೆ, ಶ್ರೀಕೃಷ್ಣ ಅವನು ಲೀಲೆಗಳನ್ನು ಮಾಡ್ತಾ ಇರ್ತಕ್ಕಂಥ ಬೃಂದಾವನವನ್ನು ಕೂಡ ನಾನು ನೋಡಿದ್ದೇನೆ. ನನಗೆ ಒಂದು ಹುಚ್ಚು ಅಂತ ಹೇಳಿದ್ರೆ, ಈ ಕೃಷ್ಣ ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಹೋಗಿ ಬರುವಂಥ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಒಂದು ತೃಪ್ತಿ ಇರಬೇಕು ನಿಮಗೆ. ಶ್ರೀಕೃಷ್ಣಕ್ಕೆ ಜನ್ಮ ಕೊಟ್ಟಂಥ ಸಮಾಜ ಜನಾಂಗ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಇವತ್ತು ಯದುಕುಲ ವಂಶ ಅಂತ ಹೇಳಿದ್ರೆ ಕಾಡುಗೊಲ್ಲರು ಅಂತ ಹೇಳಬೇಕಾಗ್ತದೆ. ಅದು ಆರಾಧ್ಯ ದೈವ ಶ್ರೀಕೃಷ್ಣನ ಎಲ್ಲಿ ಯಾವಾಗ ಇದ್ದಿದ್ದು? ಶ್ರೀಕೃಷ್ಣ ಯಾವಾಗ ಅಂತ ಹೇಳಿದ್ರೆ ದ್ವಾಪರ ಯುಗದಲ್ಲಿ. ದ್ವಾಪರ ಯುಗ ಅಂದರೆ ಒಂದು ಯುಗ ಅಂದರೆ 2500 ವರ್ಷ. ಇದು ಕಲಿಯುಗ ಇರೋದು. ಕಲಿಯುಗದ ಮುಂದೆ ದ್ವಾಪರ ಯುಗ, ಅದರಿಂದ ತ್ರೇತಾಯುಗ. ಅಂದರೆ ನಮ್ಮ ಈ ದೇಶದ ಇತಿಹಾಸ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಸುಮಾರು 8,000 ವರ್ಷಗಳಿಂದಲೂ ಕೂಡ ಇವತ್ತು ಈ ಸಂಪ್ರದಾಯ ಬೆಳೆದಿರ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿ ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಸುಮಾರು 4,500 ವರ್ಷದಿಂದ ಕುರುಕ್ಷೇತ್ರದ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೂ ಅರ್ಜುನ್ಗೂ ಆಗಿರ್ತಕ್ಕಂಥ ಆ ಚರ್ಚೆ ಆಯ್ತಲ್ಲ, ಶ್ರೀಕೃಷ್ಣನಿಗೂ ಇವತ್ತು ಅರ್ಜುನ್ಗೂ ಆಗಿರ್ತಕ್ಕಂಥ ಚರ್ಚೆ. ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ, ಯುದ್ಧ ಮಾಡೋಕ್ಕಾಗೋದಿಲ್ಲ ನನಗೆ ಅಂತ ಹೇಳಿ ಶ್ರೀಕೃಷ್ಣಗೆ ಹೇಳಿದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಮಾಡಿದಂಥ ಬೋಧನೆ ಇದೆಯಲ್ಲ, ಆ ಬೋಧನೆ ಇವತ್ತು ಭಗವದ್ಗೀತೆ. ಈ ದೇಶಕ್ಕೆ ಒಂದು ದೊಡ್ಡ ಗ್ರಂಥ ಯಾವ್ದಾರ ಇದೆ ಅಂತಂದ್ರೆ ಭಗವದ್ಗೀತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನೀಗ ಮಳೆ ಬಂತು, ನೀವು ಹೆಂಗೋ ನೆಂದು ಬಿಟ್ಟಿದ್ದೀರಿ, ನೆಂದು ಎಲ್ಲಿ ಹೋಗ್ತೀರಿ ಅಂದ್ರೆ ನೀವು ಮನೆಗೆ ಹೋಗ್ತೀರಿ ಅಷ್ಟೇ. ಆದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಎಲ್ಲಿ ಇವತ್ತು ಈ ಗೊಲ್ಲ ಸಮುದಾಯ, ಇವತ್ತು ಕಾಡುಗೊಲ್ಲ ಸಮುದಾಯ ಏನೆಲ್ಲ ಕಷ್ಟಪಡ್ತಿದೆ ಅಂತಕ್ಕಂಥದ್ದನ್ನ ನಾನು ರಾಜಕೀಯವಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು. ಆ ಸಮುದಾಯಕ್ಕೆ ನಾನು ವಿಶೇಷವಾಗಿ ಹೇಳಲೇಬೇಕಾಗಿರ್ತಕ್ಕಂಥದ್ದು ಅಂದರೆ ಒಂದು ಕಾನೂನನ್ನ ಮಾಡಿದ್ವಿ ಮೊನ್ನೆ ವಿಧಾನಸಭೆಯಲ್ಲಿ. ಒಂದು ವಾರದ ಕೆಳಗೆ ಕಾನೂನು ಮಾಡಿದ್ವಿ. ಏನಂದ್ರೆ ಕಾಡುಗೊಲ್ಲ ಸಮುದಾಯದವರು ನಂಬಿರ್ತಕ್ಕಂಥ ಒಂದು ಹೈನುಗಾರಿಕೆ ಅಂತ ಹೇಳಿದ್ರೆ ಕುರಿಗಳನ್ನು ಸಾಕಾಣೆ ಮಾಡತಕ್ಕಂಥದ್ದಕ್ಕೆ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಬಹುಶಃ ಯಾರಾದರೂ ಕೂಡ ಯಾವ್ದಾದ್ರು ಸರ್ಕಾರ ಒಂದು ಕಾನೂನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತು ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ನಾನು ಪಶುಸಂಗೋಪನೆ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಕುರಿಗಳಿಗೆ ಸತ್ತ ಕುರಿಗಳಿಗೆ 5,000 ರೂಪಾಯಿ ಕೊಡಬೇಕು. ಕುರಿಗಳು ಸತ್ತರೆ, ಮೇಕೆ ಸತ್ತರೆ ಅವಕ್ಕೆ ಇನ್ಶೂರೆನ್ಸ್ ಕೊಡಬೇಕು. ಹಾಲಿಗೆ ಇವತ್ತು ಸಬ್ಸಿಡಿ ಕೊಡಬೇಕು. ಈ ರೀತಿಯಾದಂಥ ಕಾರ್ಯಕ್ರಮಗಳೆಲ್ಲದೂ ಕೂಡ ಮಾಡಿದ್ದು ನಾನು ಮಂತ್ರಿಯಾದಂಥ ಸಂದರ್ಭದಲ್ಲಿ ಆಗಿದ್ದು, ಅದನ್ನು ಇವತ್ತು ಅದೇ ರೀತಿಯಾಗಿ ಮುಂದುವರಿಸುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ನೀವು ಮಾಡಿರ್ತಕ್ಕಂಥ ಕಾನೂನು ಹೊರಗಡೆಗೆ ಯಾರಾದರೂ ಕೂಡ
ಇವತ್ತು ಕುರಿ ಮೇಯಿಸೋದಕ್ಕೆ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೋಸ್ಕರ ವಿಶೇಷವಾಗಿ ಕಾನೂನು ಮಾಡಿರ್ತಕ್ಕಂಥ ಪ್ರಥಮವಾಗಿ ಇಡೀ ದೇಶದಲ್ಲಿ ಗೊಲ್ಲರು ಎಲ್ಲ ಕಡೆ ಇದ್ದಾರೆ, ಉತ್ತರ ಪ್ರದೇಶದಲ್ಲಿದ್ದಾರೆ, ಬಿಹಾರದಲ್ಲಿದ್ದಾರೆ. ಆದ್ರೆ ಅವ್ರಿಗೆ ಏನಾದರೂ ಮಾಡಿ ಕಾನೂನು ಮಾಡಿ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಕರ್ನಾಟಕ ಸರ್ಕಾರ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಇದ್ರ ಜೊತೆಗೆ ನಿಮಗೆ ಬೇರೆ ಬೇರೆ ವಿಚಾರಗಳು ಕೂಡ ಹಮ್ಮಿಕೊಳ್ಳೋದಕ್ಕೆ ಅವಕಾಶ ಇದೆ. ನಾನು ಕೊನೆಯದ ಒಂದು ಮಾತು ಹೇಳ್ತೀನಿ. ಸುದರ್ಶನ್, ಇವತ್ತು ನಿಮ್ಮಲ್ಲಿ ಇವತ್ತು ಕುರಿಗಳನ್ನ ಇವತ್ತು ತಾವರೆಕೆರೆ ಹತ್ರ ಒಂದು ವಧಾಗಾರ ಮಾಡಿದ್ದೇನೆ. ವಧಾಗಾರ ಮಾಡಿರ್ಬೇಕಾದಾಗ ಅದಕ್ಕೆ ಸರಿ ಸುಮಾರು 50 ಕೋಟಿ ಖರ್ಚಾಗಿದೆ. 50 ಕೋಟಿ ಖರ್ಚಾಗಿ ನಾನು ಚುನಾವಣೆಗೆ ಇರಲಿಲ್ಲ, 5 ವರ್ಷ ಇಲ್ಲದಂಥ ಸಂದರ್ಭದಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಖಾಸಗಿಯವರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಮತ್ತು ಖಾಸಗಿಯವರ ಭಾಗಿತ್ವದಲ್ಲಿ ನಡೆಯಲು ಪ್ರಾರಂಭ ಆಗಿದೆ. ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಒಂದು ಪಕ್ಷ ಅದೇನಾದ್ರೂ ಕೂಡ ಖಾಸಗಿಯವರ ಮುಂದೆ ಬಂದು ತೊಡೆದಲೇ ಇದ್ದರೆ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಅಂತಂದ್ರೆ ನಿಮ್ಮ ಸಮುದಾಯಕ್ಕೆ, ಅಂದ್ರೆ ಯಾರು ಕುರಿಯನ್ನ ಸಾಕ್ತಕ್ಕಂಥ ಸಮುದಾಯ ಇದ್ದಾರೆ ಅವ್ರಿಗೆ ಒಂದು ಸಂಸ್ಥೆಯನ್ನು ಮಾಡಿ ಆ ಸಂಸ್ಥೆಯ ಜವಾಬ್ದಾರಿನ ಪೂರ್ತಿಯೂ ಕೂಡ ಅವ್ರಿಗೆ ವಹಿಸ್ಕೊಡ್ಬೇಕು ಅಂತಕ್ಕಂಥ ಗುರಿನೂ ಕೂಡ ನಾನು ಇಟ್ಕೊಂಡಿದ್ದೇನೆ. ಆದ್ರಿಂದ ಆರ್ಥಿಕವಾಗಿ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಈಗಾಗಲೇ ಇವತ್ತು ನೀವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಬೇಕು. ಅದಕ್ಕೋಸ್ಕರ ಅಲೆಮಾರಿಗಳಿಗೆ ಒಂದು ವಿಶೇಷವಾದಂಥ ಸ್ಕೂಲನ್ನು ತೆಗೆಯುವಂತ ಕೆಲಸವನ್ನ ಮಾಡಿದ್ದೇನೆ. ಅದು ಬಹುಶಃ ಕರ್ನಾಟಕದಲ್ಲಿ 4 ಶಾಲೆಗಳು ಮಾತ್ರ, ಅದರ ಒಂದು ಶಾಲೆಯನ್ನ ಇವತ್ತು ಸಿರಕ್ಕೆ ಕೊಟ್ಟಿದ್ದೇನೆ. ಈಗಾಗಲೇ ಪ್ರಾರಂಭ ಆಗಿದೆ. ಸುಮಾರು 60 ಮಕ್ಕಳು ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಇವತ್ತು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಆಗಿದೆ. ಆ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದಕ್ಕೆ ನೀವು ಹೆಚ್ಚು ಪ್ರೋತ್ಸಾಹವನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈಗ ಪಂಚಾಯಿತಿ ಕಟ್ಟಡ ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಮಳೆಯಲ್ಲೇ ಶಂಕುಸ್ಥಾಪನೆ ಮಾಡೋಣ. ಮಳೆ ಬಂದಿರತಕ್ಕಂಥದ್ದು ಶುಭ ಸೂಚನೆ. ಇವತ್ತು ಮಳೆ ಬರಲಿ. ಇವತ್ತು ಇಲ್ಲಿವರೆಗೂ ನಮಗೆ ಮಳೆ ಬರಲಿಲ್ಲ. ಆದರೂ ಕೂಡ ಹೇಮಾವತಿ ನೀರು ಬಂದು ಇವತ್ತು ಈ ತಾಲೂಕಿನ ಕೆಲವು ಭಾಗಗಳಿಗೆ ನೀರು ಹರಿಯುವಂತ ಕೆಲಸ ಆಗಿದೆ. ಇನ್ನೂ ಕೂಡ ಹರಿತಾ ಇದೆ. ಇನ್ನೂ ಕೂಡ ಇನ್ನು 3-4 ತಿಂಗಳು ನೀರು ಹರಿತದೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪರಮಾತ್ಮ ಕರುಣಿಸಿ ಮಳೆಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನ ಹಳ್ಳ ಕೊಳ್ಳಗಳೆಲ್ಲರೂ ಕೂಡ ತುಂಬಿ ಹರಿತಕ್ಕಂಥ ವಾತಾವರಣ ಸೃಷ್ಟಿಯಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವತ್ತೂ ಕೂಡ ಈ ಸಮುದಾಯದ ಜೊತೆಗೆ ನಾನು ಇರ್ತೇನೆ. ಯಾಕಂದ್ರೆ ನಾನು ಒಂದು ಮಾತು ಹೇಳ್ತೇನೆ. ನಾನು ಹುಟ್ಟಿದಾಗ ನಮ್ಮ ಊರ್ ಪಕ್ಕದಲ್ಲಿ ಒಂದು ಕಾಟನ್ ದೇವರಿಟ್ಟೆ ಅಂತ ಇತ್ತು. ಕಾಟನ್ ದೇವರಿಟ್ಟಿನಲ್ಲಿ ಯಾರೋ ಒಬ್ರು ಹೇಳಿದ್ರಂತೆ, ಯಾರೋ ಕೊಂಡಮಾಮ ಹೇಳಿದ್ರಂತೆ, ಈ ಮನೆಯಲ್ಲಿ ಹುಟ್ಟತಕ್ಕಂಥ ಒಬ್ಬನಿಗೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದ್ನಂತೆ. ಹಂಗಾಗಿ ನಾನು ಹುಟ್ಟಿದಾಗ ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ನಾನು ಎಲ್ಲಾರು ಮಾಡಿ ಹೆಚ್ಚು ಕಮ್ಮಿಯಾಗಿ ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಕಾಟನ್ ದೇವರಿಟ್ಟಿ ಹೋಗಿ ನನ್ನನ್ನು ಎಲ್ಲರ ತಾಯಂದಿರ ಹಾಲನ್ನು ಕುಡಿಸ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ನಾನು ಶ್ರೀಕೃಷ್ಣ ಯಾಕೆ ಇವತ್ತು ಗೊಲ್ಲ ಸಮುದಾಯದಲ್ಲಿ ಬೆಳೆದೋ ಅದೇ ರೀತಿಯಾಗಿ ನಾನು ಕೂಡ ಕೊಲ್ಲರಟ್ಟಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ಗೊತ್ತಿದೆ, ನಿಮ್ಮ ಕಷ್ಟಗಳನ್ನು ಅರಿತಿದ್ದೇನೆ. ಆ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕ ಮಾಡ್ತೀನಿ ಅಂತ ಹೇಳೋದ್ರ ಜೊತೆಗೆ ನಿಮ್ಮ ಪಂಚಾಯಿತಿ ಬಿಲ್ಡಿಂಗ್ ಇವತ್ತು ಪ್ರಾರಂಭ ಆಗ್ತದೆ. ಅದಕ್ಕೆ ನನ್ನ ವತಿಯಿಂದ 10 ಲಕ್ಷ ರೂಪಾಯಿಯನ್ನ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಆದಷ್ಟು ಬೇಗ ಪಂಚಾಯಿತಿ ಕಟ್ಟಡವನ್ನು 10 ಲಕ್ಷ ಕೊಡ್ತೇನೆ.
ಈಗ ಬರಬೇಕಾದಾಗ ರಸ್ತೆ ಹೇಳಿದರು, ಕೆರೆ ಮಂದಟ್ಟಿ ರಸ್ತೆ, ಆ ರಸ್ತೆಗೂ ಕೂಡ ಹಣ ಕೊಡ್ತೇನೆ ಅಂತಕ್ಕಂಥ ಹೇಳಿದ ಜೊತೆಗೆ ಇಲ್ಲಿ ದೇವಸ್ಥಾನಗಳಿಗೆ, ಇಲ್ಲಿ ನಾನು ಹಿಂದೆ ಜುಂಜಪ್ಪನ ದೇವಸ್ಥಾನಕ್ಕೆ ಸಾಕಷ್ಟು ದುಡ್ಡು ಕೊಟ್ಟಾಗಿದೆ. ಇನ್ನೂ ಏನಾದ್ರು ಸ್ವಲ್ಪ ದುಡ್ಡು ಬೇಕು ಅಂದರೆ ನೀವು ಕೂತ್ಕೊಂಡು ಕಳೂರಳ್ಳಿಯವರು ನೀವು ಮಾತಾಡಿದ್ರೆ ಇನ್ನೊಂದಿಷ್ಟು ದುಡ್ಡು ಕೊಡೋಕೆ ಅವಕಾಶ ಇದೆ, ಕೊಡ್ತೇನೆ. ಅದೆಲ್ಲಕ್ಕೆ ಹೆಚ್ಚಾಗಿ ಕರಿಯಣ್ಣ ದೇವಸ್ಥಾನ ಯಾವುದು, ಮಾರಮ್ಮ ನೋಡು, ದುಡ್ಡು ಕೇಳೋದು ಬಿಟ್ಟು ಅಲ್ಲೆಲ್ಲ ಹೋಗಿದ್ಯಲ್ಲ, ನೀನು ಕೇಳದೇ ಇದ್ರು ನಾನು ನಿನಗೆ ದುಡ್ಡು ಕೊಡ್ತೀನಿ ದೇವಸ್ಥಾನಕ್ಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇದು ಶುಭ ಸೂಚನೆ. ಮಳೆ ಬಂದಿದೆ, ಕೃಷ್ಣ ಪರಮಾತ್ಮ ನಾನಿದ್ದೇನೆ ನಿಮ್ಮ ಜೊತೆಗೆ ಅಂತಕ್ಕಂಥ ರೀತಿಯಲ್ಲಿ ಅದು ಒಂದು ರೀತಿಯಾಗಿ ಮಳೆ ರೂಪದಲ್ಲಿ ಬಂದು ಇವತ್ತು ನಿಮ್ಗೆ ಆಶೀರ್ವದಿಸಿದ್ದಾನೆ. ಇವತ್ತು ಆ ಪರಮಾತ್ಮನ ದಯೆ ಯಾವತ್ತೂ ಕೂಡ ನಿಮ್ಮ ಮೇಲೆ ಇರಲಿ. ಇವತ್ತು ನೀವು ಎಲ್ಲ ಒಂದು ಕಡೆಗೆ ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನೀವು ಮುಂದೆ ಬರ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ನಾನು ಯಾವತ್ತೂ ಬೆನ್ನೆಲುಬಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.